ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರೀ ಪರ್ಸ್ ಎತ್ಕೊ ಬರಲಿಲ್ಲ ನಂದು ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್. ಸೊ ಇವತ್ತು ನಾವು 4 ಗಂಟೆಗೆ ಶಾಪ್ಗೆ ಹೋಗ್ತಾ ಇದ್ದೀವಿ. ವ್ಲಾಗ್ ಯಾಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಶುಭಿ ತೋರ್ಸಕ್ಕೆ ಇಲ್ಲಿ ಆಯ್ ಮಾಡು ಬಾಯ್ ಮಾಡ್ತಾವನ ಆಯ್ ಮಾಡು ಅಂದರೆ ಶುಭಿ ನನ್ನ ಮಗಳು, ಶುಭಕ್ಕ, ಶುಭಲಕ್ಷ್ಮಿ, ಎವ್ರಿಥಿಂಗ್. ಅಪ್ಪ ಕ್ಲಿಪ್ ತೋರಿಸ್ಬಿಡಪ್ಪ ನಿಂದು ಬಗ್ಗು. ಕ್ಲಿಪ್ ಯಾರು ಜಡೆ ಹಾಕಿದ್ದು ಶುಭುಗೆ? ಅಮ್ಮ ಹಾಕಿದ್ದು. ಅಮ್ಮ ಯಾರು? ಇವಾಗ ಯಾರ್ಯಾರು ಗಾಡೀಲಿ ಹೋಗೋದು? ಯಾರ ಜೊತೆ ಐತ್ಯಾ? ಪಪ್ಪ ಜೊತೆ ಐತ್ಯಾ? ಎಸ್, ಇವಾಗ ನಾವು ಶಾಪ್ಗೆ ಹೋಗೋಣ ಅಂತ ರೆಡಿ ಆಗಿದ್ವಿ. ಸುಬ್ಬುಗೆ ಇವತ್ತು ಒಂದು ಸ್ವಲ್ಪ ಕೂದಲೆಲ್ಲ ಕೆಳಗಡೆ ಕಿವಿ ಹತ್ರ ಬರ್ತಾಯಿತ್ತು. ಅದಕ್ಕೆ ಏನು ಮಾಡಿದೆ, ನಾನು ಒಂದು ಚಿಕ್ಕದಾಗಿ ಜಡೆ ಥರ ಹಾಕ್ತೆ. ಚೆನ್ನಾಗಿ ಕಾಣ್ತಾಯಿತ್ತು ಅವನಿಗೆ. ನಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿದೆ ಅಂತ ಇಷ್ಟಪಟ್ಟರು. ಸೊ ಹಂಗೆ ಬಿಟ್ಟಿದ್ದೀನಿ. ಮತ್ತೆ ಸ್ನಾನ ಮಾಡಿಸ್ಬಿಟ್ಟು ಮತ್ತೆ ಜಡೆ ಹಾಕಿದ್ದೀನಿ. ಜಡೆ ಅನ್ನೋದಕ್ಕಿಂತ ಹೊಳಿಬೇಕು ಅಷ್ಟೇ. ಬನ್ನಿ ಫ್ರೆಂಡ್ಸ್, ಇವಾಗ ಹೋಗೋಣ, ಶಾಪ್ಗೆ ಹೋಗಬೇಕು. ಮತ್ತು ನಾನು ಅಂದ್ಕೊಂಡಿದ್ದೀನಿ ಅವ್ನಿಗೆ ಇನ್ನೊಂದು 10-15 ಡೇಸಲ್ಲಿ ಮುಡಿ ಕೊಟ್ಬಿಡ್ತೀವಿ. ತಿರುಪತಿಗೆ ಹೋಗ್ಬೇಕು ನಾವು. ಸೊ ಅಷ್ಟರಲ್ಲಿ ಅವ್ನಿಗೆ ಒಂದು ಹುಡುಗಿ ಡ್ರೆಸ್ ಹಾಕ್ಬಿಟ್ಟು ಹೂವೆಲ್ಲ ಮುಡಿಸ್ಬಿಟ್ಟು ಫೋಟೋ ಮಾಡೋಣ, ತಂಗಿಯನ್ನ ಫೋಟೋ ಶೂಟ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಇವತ್ತು ಶಾಪಲ್ಲಿ ಅವ್ನಿಗೆ ಆಗೋ ಬಟ್ಟೆ ಯಾವುದಾದ್ರೂ ಈ ಲೆಹೆಂಗಾ ಆ ಥರದ್ದೇನಾದರೂ ಸಿಕ್ಕಿದ್ರೆ ತೊಗೊಬಿಟ್ಟು ಬರೋಣ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ಸದ್ಯಕ್ಕೆ ಹೋಗೋಣ, ಆಮೇಲೆ ಹಂಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಶುಭು ಬಾಯ್. ರೌಂಡ್ ಆಗ್ತಿದ್ಯಾ? ಶಾಪ್ಗೆ ಹೋಗೋಕ್ಕೆ ಮುಂಚೆ ಅದು ಬೆಳಗ್ಗೆ ಮಾಡಿದಂಥ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಪನ್ನೀರ್ ಗ್ರೇವಿ. ಇದಕ್ಕೆ ನಾನು ಬಾಂಡಿ ಬಿಸಿಗೆ ಇಟ್ಕೊಂಡು ಎಣ್ಣೆ, 1-2 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಹಸಿ ಶುಂಠಿ, ಹಾಗೆಯೇ ಒಂದು 4-5 ಹಸಿಮೆಣ್ಸಿನ್ಕಾಯಿ ಟೇಸ್ಟ್ಗೆ ಎಸ್ಬೇಕು, ಅಷ್ಟು ಖಾರಕ್ಕಲ್ಲ. ಸೊ ಇದಿಷ್ಟನ್ನು ಹಾಕ್ಕೊಂಡು ಬಾಡಿಸ್ಕೊಂಡು ಅದಾದಮೇಲೆ ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿನ ದಪ್ಪದಾಗೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಅಂದರೆ ಲೇಯರ್ಸ್ ಸಪ್ರೇಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಸೊ ನೋಡ್ಬೋದು, ಇದನ್ನು ಜಸ್ಟ್ ಈ ಥರ ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದು ನಾನು ಗ್ರೇವಿಗೆ ಬೇಕಾದಂಥ ಮಸಾಲ ರೆಡಿ ಮಾಡ್ಕೋತಾ ಇರೋದು. ಸೊ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಸ್ವಲ್ಪ ಬಿಡಿ ಆಗಿದೆ ಅಂತ ಅನಿಸ್ದಾಗ ಕಲರ್ಗೆ ಮತ್ತು ಟೇಸ್ಟ್ಗೆ ಒಂದು 3-4 ಬ್ಯಾಡಗಿ ಮೆಣಸಿನ್ಕಾಯಿ, 3-4 ಗುಂಟೂರು ಮೆಣಸಿನ್ಕಾಯಿ ಎರಡೂ ಹಾಕ್ಕೊಂಡಿದ್ದೀನಿ. ಸೊ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ. ನಾನು ಇಷ್ಟೇ ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ನಾನು ಖಾರದ ಪುಡಿ ಅದೆಲ್ಲ ಏನು ಯೂಸ್ ಮಾಡ್ತಾಯಿಲ್ಲ, ಬರೀ ಮೆಣಸಿನ್ಕಾಯಿ ಅಷ್ಟೇ. ಹಾಗೆಯೇ ಒಂದು 5-6 ಗೋಡಂಬಿ, ಒಂದು ಅರ್ಧ ಟೀ ಸ್ಪೂನಷ್ಟು ಗಸಗಸೆ, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಇದು ಸ್ವಲ್ಪ ಫ್ರೈ ಆದಮೇಲೆ ಒಂದು 2 ಮೀಡಿಯಮ್ ಸೈಜ್ ಟೊಮೆಟೊನ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಗ್ರೇವಿ ಎಷ್ಟು ಬೇಕು ನೋಡಿಕೊಂಡು ನೀವು ಇಂಗ್ರೀಡಿಯೆಂಟ್ಸ್ನ ಜಾಸ್ತಿ ಕಡಿಮೆ ಮಾಡ್ಕೋಬೋದು. ಸೊ ನಾನಿಲ್ಲೊಂದು 5-6 ಜನಕ್ಕೆ ಆಗುವಷ್ಟು, ಅಂದರೆ ಲಂಚ್ ಬಾಕ್ಸ್ಗೆ ತಿನ್ಕೊಂಡು ಹೋಗೋಕ್ಕೆ ಎಲ್ಲದಕ್ಕೂ ಸೇರಿಸಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರಿನ ಒಟ್ಟಿಗೆ ಗ್ರೈಂಡ್ ಮಾಡಿಕೊಂಡ್ರೆ ಮಸಾಲ ರೆಡಿ ಆಗುತ್ತೆ. ಇದೇ ಮಸಾಲದಲ್ಲಿ ನಾವು ಡಿಫ್ರೆಂಟ್ ಗ್ರೇವಿಗಳನ್ನ ಮಾಡ್ಕೋಬೋದು. ಇವಾಗ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ. ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ಒಂದು 100 ಗ್ರಾಮ್ ಅಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ಪನ್ನೀರನ್ನ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು, ಸ್ವಲ್ಪ ಪನ್ನೀರನ್ನ ಸಾಲ್ಟ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ಸ್ವಲ್ಪ ಹಾರ್ಡ್ ಆಗುತ್ತೆ. ಗ್ರೇವಿನಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನುವಾಗ. ಅದಕ್ಕೆ ಒಂದು ನಿಮಿಷದ ಒಳಗಡೆ ಪ್ರೊಸೀಜರ್ ಮುಗ್ದೋಗ್ಬಿಡುತ್ತೆ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಸೊ ಬೇಡ ಅಂದರೆ ನೀವು ಹಾಗೆ ಹಾಕೋಬೋದು, ಬಟ್ ಸ್ವಲ್ಪ ಈ ಥರ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಯಾವ ಬಾಣಲಿನಲ್ಲಿ ಮಸಾಲ ಹುರಿದಿಟ್ಕೊಂಡಿದ್ದೆ ಅದೇ ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಗೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕಿ ಬಾಡಿಸ್ಕೊಂಡಿದ್ದೀನಿ. ಅದಾದಮೇಲೆ ನಾವೀಗ ಆಲ್ರೆಡಿ ಮಸಾಲ ಇಂಗ್ರೀಡಿಯೆಂಟ್ಸ್ನೆಲ್ಲ ಹುರಿದು ರುಬ್ಬಿ ಎತ್ತಿಟ್ಕೊಂಡಿದ್ವಲ್ಲ, ಆ ಮಸಾಲಾನ ಹಾಕಿ ಸ್ವಲ್ಪ ನೀರಿನ ಒಟ್ಟಿಗೆ ಮಿಕ್ಸ್ ಮಾಡಿ ಇದು ಮಸಾಲ ಚೆನ್ನಾಗಿ ಕುದಿ ಬರೋವರೆಗೂ ಬೇಯಿಸ್ಕೊತೀನಿ. ಸೊ ಇದು ಸಿಂಪಲ್ ಗ್ರೇವಿ. ಇದ್ರ ಜೊತೆಗೆ ನೀವು ಮಶ್ರೂಮ್ ಹಾಕ್ಕೋಬೋದು, ಮೊಟ್ಟೆ ಹಾಕ್ಕೋಬೋದು, ಅಥವಾ ಮಿಕ್ಸ್ ವೆಜಿಟೇಬಲ್ಸ್ ಹಾಕಿ ಕೂಡ ಮಾಡ್ಕೋಬೋದು. ಸೊ ಇವಾಗ ನಾನೇನು ಗ್ರೇವಿಗೆ ಮಸಾಲ ಆ್ಯಡ್ ಮಾಡ್ಕೊಂಡಿದ್ದೆ ಅದು ಸ್ವಲ್ಪ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮ್ನಲ್ಲಿ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಪನ್ನೀರ್, ಅದನ್ನು ಹಾಕ್ಕೋತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸಿಂಪಲ್ ಆ್ಯಂಡ್ ಡೆಲಿಷಿಯಸ್ ಆಗಿರುವಂಥ ಪನ್ನೀರ್ ಗ್ರೇವಿ ರೆಡಿ ಆಗುತ್ತೆ.
ಸೊ ಕಡಾಯಿ ಪನ್ನೀರ್ ಅಂತ ಹೇಳ್ಬೋದು. ಇದಕ್ಕೆ ನೀವು ಇದು ಹಾಕ್ಕೋಬೋದು, ಕ್ಯಾಪ್ಸಿಕಮ್ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಅಟ್ ಲಾಸ್ಟ್ ನಾನು ಸ್ವಲ್ಪ ಕಸೂರಿ ಮೇಥಿ ಹಾಕಿ ಸ್ವಲ್ಪ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಪನ್ನೀರ್ ಗ್ರೇವಿ ರೆಡಿ ಆಗುತ್ತೆ. ಇದು ಪೂರಿ ಅಥವಾ ಚಪಾತಿ ರೋಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಈವನ್ ಫ್ಲೇವರ್ಡ್ ರೈಸ್ ಜೊತೆಗೂ ಕೂಡ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಸೊ ನಾನು ಈ ರೆಸಿಪಿನ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡಿದ್ದೆ. ಸೊ ಫ್ರೆಂಡ್ಸ್, ನಾನು ಮನೆಯಿಂದ ಶಾಪಿಗೆ ಬಂದು ಅಬ್ಬಿ ಕೈಲಿ ಐಬ್ರೋ ಮಾಡಿಸ್ಕೊಂಡೆ. ನಂದು ನಾಳೆ ಒಂದು ಹಾಸ್ಪಿಟಲ್ ಶೂಟ್ ಒಂದಿದೆ. ಸೊ ನಮ್ಮ ಮನೆಯವರು ಅಲ್ಲಿ ಕೂತಿದ್ದಾರೆ, ಯಾಕಂದರೆ ವೀಡಿಯೋ ಮಾಡ್ತಿದ್ವಲ್ಲ, ಡಿಸ್ಟರ್ಬ್ ಫ್ಯಾನ್ ಇರಲಿಲ್ಲ, ಅದಕ್ಕೆ ಎಲ್ಲೂ ಕಳಿಸಿದ್ದೀವಿ ಅಲ್ವೇನೇ ಅಭಿ? ಅಭಿನ ಇನ್ಮೇಲೆ ಈ ಶಾಪಲ್ಲಿ ಇಡಲ್ಲ ನಾವು. ಎಲ್ಲಿಗೆ ಹಾಕ್ತೀವಿ ಅಭಿ? ಬೈರ್ಮಂಗ್ಲದಲ್ಲಿ ಯಾವುದು, ಯಾವ ಪಾರ್ಲರು? ಹೊಸ ಯೂನಿಟ್ ಏನು ಓಪನ್ ಮಾಡ್ತಿದ್ದೀವಿ, ಅಲ್ಲಿಗೆ ಚೇಂಜ್ ಮಾಡೋಣ. ಅಭಿನ ಎಕ್ಸ್ಪೀರಿಯನ್ಸ್ಡ್ ಅವಳು ಇವಾಗ ನಮ್ಮ ಶಾಪಲ್ಲಾಗಿರ್ಬೋದು, ಪಾರ್ಲರಲ್ಲಾಗಿರ್ಬೋದು. ಸೊ ಅದಕ್ಕೆ ಅಲ್ಲಿಗೆ ಶಿಫ್ಟ್ ಮಾಡೋಣ ಅಂತ ಇದ್ದೀವಿ. ಸೊ ಆದಷ್ಟು ಬೇಗ ಅದನ್ನು ನಿಮ್ಮ ಜೊತೆ ಅಪ್ಡೇಟ್ ಶೇರ್ ಮಾಡ್ಕೋತೀನಿ. ಸೊ ನೋಡೋಣ ಯಾವತ್ತು ಓಪನ್ನು ಅದೇನು ನಾವು ಡಿಸೈಡ್ ಮಾಡಿಲ್ಲ, ಬಟ್ ಕೆಲಸ ಅಂತೂ ನಡೀತಾ ಇದೆ. ಆದಷ್ಟು ಬೇಗ ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಭಿನಾಲ್ಗೆ ತಂಗಿ ಮಾಡ್ತಾಯಿದ್ದೀವಿ. ಸೊ ಇವಾಗಷ್ಟೇ ವಿಡಿಯೋ ಮಾಡಿದೆ ನಾನು. ಸ್ಯಾರಿ ಶೇಪ್ ವೇರ್ಗಳು ಬಂದಿತ್ತು, ಸೊ ಅದ್ರದ್ದು ವಿಡಿಯೋ ಮಾಡಿದೆ. ಜೊತೆಗೆ ಆಷಾಢಂ ಸೇಲ್ ಅನೌನ್ಸ್ ಮಾಡಿ ಅಂತ ತುಂಬ ಜನ ಕೇಳ್ತಾಯಿದ್ರಿ. ಸೊ ಅದಕ್ಕಾಗಿ ಆಷಾಢ ಸೇಲ್ ಕೂಡ ನಾವು ಪಾರ್ಟ್ 1 ವಿಡಿಯೋ ಶೇರ್ ಮಾಡಿದ್ದೀವಿ. ಆದಷ್ಟು ಬೇಗ ಪಾರ್ಟ್ 2 ವಿಡಿಯೋ ಕೂಡ ಶೇರ್ ಮಾಡ್ತೀವಿ. ಸೊ ಈ ಜ್ಯುವೆಲ್ರೀಸ್ ಏನಿದೆ ಇದು ಬಂದು ನಮ್ಮ ಶಾಪ್ದೇನೆ ಅಲ್ವೇನೇ ಅಭಿ? ಇಯರಿಂಗ್ಸ್ ಹಾಗೇನೆ ಇಯರಿಂಗ್ಸ್ ಹಾಗೇನೆ. ಸೊ ನೆಕ್ ಚೈನ್ ಏನಿದೆ ಇದೆರಡು ನಮ್ಮ ಶಾಪ್ದೇನೆ. ನಾನು ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಹಾಕ್ಕೊಂಡಿದ್ದೆ. ಸೊ ಮೇಕಪ್ ಏನು ಮಾಡಿಲ್ಲ, ಆದರೂ ನೋಡಿ ಎಷ್ಟು ಕ್ಲಿಯರಾಗಿ ಕಾಣ್ತಾ ಇದೆ. ಮೇಕಪ್ ಮಾಡ್ಕೊಂಡಿದ್ದೀನಿ ನಾನು ಅಭಿ. ಇಲ್ಲ, ಮೇಕಪ್ ಮಾಡ್ಕೊಳಕ್ಕೆ ನಾವು ಇಲ್ಲೇನು ಮೇಕಪ್ ಕಿಟ್ ಇಡಲ್ಲ. ಸೊ ಅದಕ್ಕೆ ಸೊ ಸಿಂಪಲ್ಲಾಗಿ ನಾನು ಮನೆಯಿಂದ ಹೆಂಗೆ ಬಂದೆ ಹಂಗೆ ವಿಡಿಯೋ ಮಾಡಿದೆ. ಬಟ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಫೇಸ್ ಅಷ್ಟೇ. ಸೊ ನಾನು ಯಾವ ಕ್ರೀಮ್ ಯೂಸ್ ಮಾಡ್ತೀನಿ ಅಂತ ಅಭಿಗೆ ಗೊತ್ತು, ಹೇಳ್ತಾಳೆ. ನೈಟ್ ಕ್ರೀಮ್ ಮತ್ತು ಸ್ಮಾಲ್ ಕ್ರೀಮ್ ಸೊ ಯೂಸ್ ಮಾಡ್ತೀನಿ. ನಿಮ್ಗೇನಾದರೂ ಬೇಕು ಅಂದರೆ ಆರ್ಡರ್ ಪ್ಲೇಸ್ ಮಾಡ್ಕೋಬೋದು ಅಷ್ಟೇ ಫ್ರೆಂಡ್ಸ್. ಇವಾಗ ನನ್ನ ಸ್ಯಾರಿ ಚೇಂಜ್ ಮಾಡಿ ನಾನು ಹೊರಡಬೇಕು. ಅಭಿನೂ ಹೊಡ್ತಾಳೆ. ನಾಳೆ ನಾನು ಹಂಗೆ ಬರಬೇಕು ವಾಪಸ್. ಅಲ್ಲಿ ಲೆಗ್ಗಿನ್ಸ್ ಎಲ್ಲ ಆರ್ಡರ್ಸ್ ಬಂದಿದೆ, ಅದೆಲ್ಲ ಪ್ಯಾಕ್ ಮಾಡಬೇಕು ನಾಳೆ ಬಂದು. ಅಭಿ ಏರ್ ಆಯಿಲ್ ಪ್ಯಾಕ್ ಮಾಡಬೇಕಾಗಿತ್ತು ಕಣೆ. ಅಲ್ಲ ಬರ್ದಿಟ್ಬಿಡ್ತೀನಿ ಬೆಳಿಗ್ಗೆ ಹಾಕ್ಬೇಕು. ಓಕೆನಾ? ಓಕೆ, ನೀನು ನೋಡು, ನಾನು ಬರ್ದಿಟ್ಬಿಟ್ಟು. ಹಾಗೆ ಶಾಪಲ್ಲಿ ಎಲ್ಲ ಕೆಲಸ ಅಂದರೆ ಪ್ಯಾಕಿಂಗ್, ವಿಡಿಯೋ ಮೇಕಿಂಗ್, ಅಂದರೆ ಆಫ್ಲೈನ್ ಕಸ್ಟಮರ್ಸ್ ಎಲ್ಲ ಹ್ಯಾಂಡಲ್ ಮಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ವಾಪಸ್ ಬರೋವಾಗ ಸ್ವಲ್ಪ ನಾವು ತರಕಾರಿ, ಫ್ರೂಟ್ಸು ಅದೆಲ್ಲ ಶಾಪ್ ಮಾಡ್ತೀವಿ. ಎವ್ರಿ ಡೇ ಇರೋಲ್ಲ, 3 days ಒನ್ಸ್ ಅಂತೂ ಕಂಪಲ್ಸರಿ ಮಾಡ್ತೀವಿ. ಸೊ ಇದು ನಮ್ಮ ರೆಗ್ಯುಲರ್ ಫ್ರೂಟ್ ಬೈ ಶಾಪು. ಸೊ ತುಂಬ ಸ್ವಲ್ಪ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ, ಜೊತೆಗೆ ಕಡಿಮೆನೂ ಮಾಡಿಕೊಡ್ತಾರೆ. ಸೊ ಅದಕ್ಕೆ ನಾವು ರೆಗ್ಯುಲರಾಗಿ ಈ ಶಾಪಲ್ಲಿ ಫ್ರೂಟ್ಸ್ ತೊಗೋತೀವಿ. ಮತ್ತು ನಮ್ಮ ಊರಿಗೆ ಬರುವಾಗ ಒಂದು ದೊಡ್ಡ ತರಕಾರಿ ಅಂಗಡಿ ಇದೆ. ಸೊ ಅಲ್ಲಿ ನಾವು ಮನೆಗೆ ಬೇಕಾಗಿರೋಂಥ ತರಕಾರಿ ಎಲ್ಲ ತೊಗೊಳ್ಳೋದು. ಸೊ ಅದ್ರದ್ದು ಕ್ಲಿಪ್ಪಿಂಗ್ಸ್ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಅದು ಮರ್ತೋಯ್ತು ಹಂಗೇ. ಸೊ ನೆಕ್ಸ್ಟಲ್ಲಿ ಫ್ರೂಟ್ಸ್ ಎಲ್ಲ ತೊಗೊಂಡು ಮನೆಗೆ ಬಂದು ಫ್ರೂಟಿನ ಮುಗಿಸಿದಾಯಿತು. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈ 1-2 ವಾರದಿಂದ ಏನಂದರೆ ನನ್ನ ಮಾಪು ಕೆಳಗಡೆ ಬಿದ್ದು ಹೊಡೆದೋಗ್ಬಿಟ್ಟಿತ್ತು. ಮತ್ತು ಅದನ್ನು ನಾನು ದಾರ ಹಾಕಿ ಟೈ ಮಾಡಿದ್ರೂ ಕೂಡ, ಅಂದರೆ ಈ ಇಂಡಿಯನ್ ಬುದ್ಧಿನ ಉಪಯೋಗಿಸಿ ದಾರ ಹಾಕಿ ನಾನು ಕಟ್ಟಿದ್ರೂ ಕೂಡ ಅದು ಉಳ್ಕೊಳ್ಳಿಲ್ಲ. ನನಗೆ ಕಷ್ಟ ಆಗ್ತಾಯಿತ್ತು. ಮತ್ತು ಬಟ್ಟೆಯಲ್ಲಿ ನಾನು ಮನೆ ಒರೆಸ್ತಾಯಿದ್ದೆ ಆಲ್ಮೋಸ್ಟ್ ಒಂದು 15-20 ಡೇಸಿಂದ. ಸೊ ಇಲ್ಲಿ ನಾನು ಮಾಪ್ ತೊಗೊಬರ್ಬೇಕು ಅಂತಲೇ ನಮ್ಮ ಬಿಡ್ದಿಲಿ ನಿಯರ್ ಬೈಯಲ್ಲೆಲ್ಲ ಶಾಪ್ ಹುಡುಕಿದಾಗ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತು. ಕಂಪ್ಯಾರಿಟಿವ್ಲಿ ಆನ್ಲೈನ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸೋದು. ಸೇಮ್ ಪ್ಯಾಕೇಜೇ ನಿಮಗೆ 1.5-2 ಹಂಗೆಲ್ಲ ಹೇಳೋರು. ಸೊ ಅದಕ್ಕೆ ನಾನು ಆನ್ಲೈನಲ್ಲೇ ಬುಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಮೆಝಾನಲ್ಲಿ ನಾನು ಸ್ಕ್ರಾಚ್ ಬ್ರೈಟ್ ಅವ್ರದ್ದು ಈ ಮಾಪ್ನ ಬುಕ್ ಮಾಡ್ಕೊಂಡಿದ್ದೆ. ಸೊ ಇದರಲ್ಲಿ ಈ ಮಾಪು ಜೊತೆಗೆ ಟಬ್ಬು 2 ಕೂಡ ಬರುತ್ತೆ. ಸೊ ಇದನ್ನು ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ನಾನು ಇದನ್ನು ಯೂಸ್ ಮಾಡೇನೋ ಆಲ್ಮೋಸ್ಟ್ ಒಂದು 15 ಡೇಸ್ ಆಯಿತು. ಇದು ಒಂದು 15 ದಿನದ ಹಿಂದಿನ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಆಲ್ಮೋಸ್ಟ್ 15 ಡೇಸ್ ಆಗಿದೆ ನಾನು ಇದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿ. ತುಂಬ ಚೆನ್ನಾಗಿದೆ. ಹಾಗೆ ಈ ಡ್ಯೂರಬಿಲಿಟಿ ಇದೆ ಅಂತ ನನಗನ್ನಿಸ್ತು. ಹಾಗೆಯೇ ಇದು 2 ಮಾಪ್ ಅಂದರೆ 2
ಕ್ಲಾತ್ ಥರ ಬರುತ್ತೆ. ಅದನ್ನು ನಾವು ಒಂದಾದ್ಮೇಲೆ ಒಂದು ಯೂಸ್ ಮಾಡ್ಕೋಬೋದು. ಹಾಗೆ ತುಂಬ ಗಟ್ಟಿ ಇದೆ, ತುಂಬ ದಿನ ಇದು ಬಾಳಿಕೆ ಬರುತ್ತೆ ಅಂತ ನನಗೆ ಅನ್ನಿಸ್ತು. ಜೊತೆಗೆ ಟಬ್ ಏನಿದೆ ಅದು ಅಷ್ಟೇ ನನಗೆ ಮನೆ ಒರೆಸೋದಕ್ಕೆಲ್ಲ ತುಂಬ ಕಂಪ್ಯಾಟಬಲ್ ಆಗಿದೆ, ತುಂಬ ಯೂಸ್ ಆಗುತ್ತೆ ಅಂತಲೂ ಅನಿಸ್ತು. ಸೊ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು, ಅದ್ರ ಪ್ರಕಾರ ನಾನೆಲ್ಲ ನೀಟಾಗಿ ಜೋಡಿಸ್ಕೊಂಡೆ, ಈಸಿಯಾಗಿ ಕೂಡ ಜೋಡಿಸ್ದಂಗಾಯಿತು. ಇದ್ರದ್ದು ಪ್ರೈಸ್ ಬಂದು 1080 ಏನೋ ಇತ್ತು. ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಎರಡರಲ್ಲೂ ಸಿಗುತ್ತೆ ನಿಮಗೆ. ನಾನು ತರಿಸಿರೋಂಥದ್ದು ಅಮೆಝಾನಲ್ಲಿ 1070 ಇತ್ತು. ಚೆನ್ನಾಗಿದೆ ಅಂತೂ, ವರ್ತ್ ಅಂತ ಅನಿಸ್ತು. ಕಂಪ್ಯಾರಿಟಿವ್ಲಿ ಸೂಪರ್ ಮಾರ್ಕೆಟ್ ಏನು ಬಿಡ್ದಿನಲ್ಲಿದೆ, ಸೊ ಅದಕ್ಕೆ ಕಂಪೇರ್ ಮಾಡಿದರೆ ಇದು ಕಡಿಮೆ ಪ್ರೈಸ್ಗೆ ಸಿಕ್ತು ಅಂತ ಹೇಳ್ಬೋದು. ಸೇಮ್ ಕ್ವಾಲಿಟಿ ಅಂದರೆ ಸೇಮ್ ಬ್ರ್ಯಾಂಡು, ಸೇಮ್ ಸೀರೀಸ್ ಏನಿದೆ ಇದನ್ನು 1800 ಏನೋ ಹೇಳಿದರು ನಮ್ಮ ಸೂಪರ್ ಮಾರ್ಕೆಟಲ್ಲಿ. ಸೊ ಅದಕ್ಕೆ ನಾನು ಆನ್ಲೈನಲ್ಲಿ ಕಂಪೇರ್ ಮಾಡ್ತೀನಿ. ನಾನು ಎಲ್ಲೇ ಹೋದ್ರೂ ಪ್ರೈಸ್ ಕಂಪೇರ್ ಮಾಡಿಬಿಟ್ಟೆ ತೊಗೊಬರೋದು. ಸೊ ಅದಕ್ಕೆ ಅಲ್ಲಿ ನೋಡಿದಾಗ ಜಾಸ್ತಿ ಅಂತ ಅನಿಸಿತ್ತು. ಸೊ ಅದನ್ನು ನೋಡಿ ನಾನು ಇಲ್ಲಿ ಆನ್ಲೈನಲ್ಲಿ ಆರ್ಡರ್ ಮಾಡಿದೆ, ಚೆನ್ನಾಗಿ ಬಂದಿದೆ ಮತ್ತು ಬೆಸ್ಟ್ ಪ್ರೈಸ್ಗೂ ಕೂಡ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸೊ ಹಾಗೆ ನಾನು ಹಿಂದಿನ ದಿನ ಹೇಳ್ದಂಗೆ ಸೊಪ್ಪು ತರಕಾರಿಗಳು ಜೊತೆಗೆ ಹಣ್ಣುಗಳು ಎಲ್ಲನೂ ನಾನು ತಗೊಬಂದಿದ್ದೆ. ಅದನ್ನು ನಾನು ಏನಂದರೆ ಒಂದು ಟಬ್ಬಲ್ಲಿ ನೀರು ಹಾಕಿ ಉಪ್ಪು ಹಾಕಿ ನೆನೆಯೋದಕ್ಕೆ ಇಟ್ಟಿದ್ದೆ. ನೆಕ್ಸ್ಟ್ ಡೇ ಅದನ್ನು ಬಟ್ಟೆ ಮೇಲೆ ಹಾಕಿ ಒಣಗಿಸಿದ್ದೆ. ಅದನ್ನು ಇವಾಗ ನಾನು ಫ್ರಿಜ್ಜಲ್ಲಿ ಬಾಕ್ಸ್ಗಳೇನಿತ್ತು ಆರ್ಗನೈಸರಲ್ಲಿ ಸ್ಟೋರ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಸೊ ಆಚೆ ಕಡೆ ಹಾಕಿರೋದೆಲ್ಲ ಒಂದು ಕವರ್ಗೆ ಹಾಕ್ಕೊಂಡು ಎತ್ಕೊಬಂದು ಅದ್ರ ಮೇಲೆ ನಾನೆಲ್ಲನೂ ಜೋಡಿಸ್ಕೊತಾ ಇದ್ದೀನಿ. ಅಂದರೆ ಒಂದೊಂದು ಬಾಕ್ಸ್ಗೆ ಹಾಕಿಟ್ಬಿಟ್ರೆ ಅದು ಎಷ್ಟು ದಿನ ಆದರೂ ನನಗೆ ಯೂಸ್ ಆಗುತ್ತೆ. ಸೊ ಇಲ್ಲಿ ನಾನು 4 ಬೀಟ್ರೂಟ್ ತೊಗೊಬಂದಿದ್ದು, ಅದರಲ್ಲಿ 3 ಇಡಿಸ್ತು ಬಾಕ್ಸ್ಗೆ. ಇನ್ನೊಂದನ್ನು ಇವಾಗಲೇ ಮಾಡಿಬಿಡೋಣ ಚಪಾತಿಗೆ ಅಂತ ಅಂದ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊತಾ ಇದ್ದೀನಿ. ಸೊ ಇವಾಗ ನೋಡ್ಬೋದು ನಾನು ಬಾಕ್ಸ್ಗಳಲ್ಲೆಲ್ಲ ಸ್ಟೋರ್ ಮಾಡಿ ಇಡ್ತಾಯಿದ್ದೀನಿ. ಈ ಬಾಕ್ಸು ಸೆಟ್ ಆಫ್ 8 ಅಮೆಝಾನಲ್ಲಿ ತೊಗೊಂಡೆ ನಾನು. ತುಂಬ ದಿನ ಆಯಿತು ತೊಗೊಂಡು, ಚೆನ್ನಾಗಿದೆ. ತರಕಾರಿಗಳೆಲ್ಲ ಬೇಗ ಹಾಳಾಗಲ್ಲ, ನಾವು ಫ್ರೆಶ್ಶಾಗಿ ಸ್ಟೋರ್ ಮಾಡಿ ಇಡ್ಬೋದು. ಈ ಥರ ವಾಶ್ ಮಾಡಿ ಒಣಗಿಸಿ ಸ್ಟೋರ್ ಮಾಡೋದ್ರಿಂದ ತುಂಬ ದಿನ ಅದು ಚೆನ್ನಾಗಿರುತ್ತೆ, ಫ್ರೆಶ್ಶಾಗೇ ಇರುತ್ತೆ ಅಂತ ನಂಗೆ ಅನಿಸುತ್ತೆ. ನಾನು ರೆಗ್ಯುಲರಾಗಿ ಇವಾಗ ತರಕಾರಿಗಳನ್ನ ಇದೇ ಥರ ನೀರಲ್ಲಿ ನೆನೆಸಿ ನೆಕ್ಸ್ಟ್ ಡೇ ಬಟ್ಟೆನಲ್ಲಿ ಒಣಗಿಸಿ ಆಮೇಲೆ ನಾನು ಈ ಥರ ಸ್ಟೋರ್ ಮಾಡಿರ್ತೀನಿ. ಸೊ ದಟ್ ತುಂಬ ದಿನ ಬಾಳಿಕೆ ಕೂಡ ಬರುತ್ತೆ. ಸೊ ನೀವು ಫಾಲೋ ಮಾಡಿ, ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.